If you want glass skin from Japan, try this. ಹಾಯ್ ಎಲ್ರಿಗೂ ನಮಸ್ಕಾರ ಕೊನ್ನಿಚಿವಾ. ನಾನು ಮೀಗ್ನಾ ಅಭಿಷೇಕ್. ವೆಲ್ಕಮ್ ಟು ಡೇ 2 ಆಫ್ ಮೈ 30 ರೆಕಮೆಂಡೇಷನ್ಸ್. ಇವತ್ತು ಯಾವ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ದಿಸ್ ಒನ್. ಹಾಯ್, ಲೋಷನ್ ಅಂದರೆ ಜಪಾನಲ್ಲಿ ಟೋನರ್ನೇ ಲೋಷನ್ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಎಷ್ಟೊಂದು ಥರ ಟೋನರ್ಸ್ ಅಂದರೆ ಲೋಷನ್ಸು ಎಲ್ಲ ಬರುತ್ತೆ. ಜೆಲ್ ಬೇಸ್ಡ್ ಬರುತ್ತೆ, ವಾಟರ್ ಬೇಸ್ಡ್ ಬರುತ್ತೆ, ಮಿಲ್ಕ್ ಟೈಪ್ ಬರುತ್ತೆ. ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ತುಂಬ ರಿಚ್ ಆಗಿರೋದು, ಕ್ರೀಮಿಯಾಗಿರೋದು ಅದು ಸೆಟ್ ಆಗಲ್ಲ. ನಿಮಗೇನಾದರೂ ಕ್ಲೀನಾಗಿ ಅಬ್ಸರ್ವ್ ಆಗೋದು, ಸಾಫ್ಟಾಗಿ ಅಂದರೆ ಯಾವುದು ಡಾರ್ಕ್ ಸ್ಪಾಟ್ಸು ಎಲ್ಲ ಕಮ್ಮಿ ಆಗಬೇಕು ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಫಸ್ಟು ಫೇಸ್ ವಾಶ್ ಆಗಿದ ತಕ್ಷಣವೇ ಹಚ್ಚೋದು ಟೋನರು. ಸೊ ಟೋನರ್ ಯಾವಾಗಲೂ ನಮಗೆ ಸ್ಕಿನ್ ಅಬ್ಸರ್ವ್ ಆಗಿ ಪ್ಲಸ್ ಸಾಫ್ಟಾಗಿ ಫೀಲ್ ಆಗೋ ಥರ, ನಿಮ್ಗೆ ಫ್ರೆಶ್ಶಾಗಿ ಫೀಲ್ ಆಗೋ ಥರ ಆಗಬೇಕು ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ಸೊ ಇದು ಬಂದು ನನ್ನ ರೆಕಮೆಂಡೇಷನ್. ನಾನು ಟ್ರೈ ಮಾಡಿರೋದು, ನಾನು ಡೈಲಿ ಯೂಸ್ ಮಾಡ್ತಾ ಇರೋದು. ನೀವು ಕೂಡ ಅದನ್ನು ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂದರೆ 2 ಟೈಮು ಕೂಡ ಯೂಸ್ ಮಾಡ್ಬೋದು. 900 ಯನ್ನು, ಸೊ 450 ರುಪೀಸ್ ಏನೋ ಆಗುತ್ತೆ. ನೀವು ಯಾರಾದ್ರು ಜಪಾನಿಗೆ ಬರ್ತೀರಾ ಅಂದರೆ ಇದನ್ನು ಟ್ರೈ ಮಾಡಿ, ಅಥವಾ ಜಪಾನಲ್ಲಿ ಇದ್ದೀರಾ ಅಂದರೆ ಟ್ರೈ ಮಾಡಿ. ಫೈನಲಿ ಕೀ ಪಾಯಿಂಟ್ಸ್: ಇದು ಲೈಟ್ ವೆಯ್ಟು, ಅಬ್ಸರ್ವ್ಸ್ ಕ್ವಿಕ್ಲಿ ಆ್ಯಂಡ್ ಡೈಲಿ ನೀವೇನಾದರೂ ಜಪಾನಲ್ಲಿ ಸ್ಕಿನ್ ಕೇರ್ ಯೂಸ್ ಮಾಡ್ತೀರಾ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದರೆ ದಿಸ್ ಇಸ್ ಅ ಮಸ್ಟ್. ಸೊ ಇದನ್ನು ಅಟ್ಲೀಸ್ಟ್ ಟ್ರೈ ಮಾಡಿ. ಇಟ್ಸ್ ವೆರಿ ಗುಡ್. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಫುಲ್ಲು ಕಲೆ ಇದೆ ಅಂತ ಅಂದರೆ, ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಸೊ ಎಲ್ಲ ಕ್ಲಿಯರಾಗಿ ನಿಮಗೆ ಫೇಸ್ ಎಲ್ಲ ಶೈನಿಂಗ್ ಬ್ರೈಟರ್ ಆಗುತ್ತೆ, ಈವನ್ ಸ್ಕಿನ್ ಟೋನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ರೆಕಮೆಂಡ್ ಮಾಡ್ತೀನಿ ಅಂತ ವೇಟ್ ಆ್ಯಂಡ್ ಸಿ. ಫಾಲೋ ಫಾರ್ ಮೋರ್. ಬೈ ಬಾಯ್. ಮತ್ತಾನೆ.